ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈ ಒಂದು ವಿಡಿಯೋದಲ್ಲಿ ಎರಡು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಈ ಒಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾವೆ. ಆ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಒಂದು ವಿಷಯ, ಗಿಲ್ಲಿ ಮದುವೆಗೆ ಸಂಬಂಧಪಟ್ಟ ಹಾಗೆ ರಕ್ಷಿತಾ ಮಾತನಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕಾವ್ಯ ಗಿಲ್ಲಿಯ ಕಿವಿ ಹಿಂಡಿರ್ತಕ್ಕಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈಗಷ್ಟೇ ನೀವು ಆರಂಭದಲ್ಲೂ ಕೂಡ ಒಂದು ತುಣುಕನ್ನು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಗಿಲ್ಲಿಯ ಕಿವಿಯನ್ನ ರಕ್ಷಿತಾ ಹಿಂಡ್ತಾ ಇರುವಂತಹದ್ದು. ಇದೊಂದು ಇವರ ಫ್ರೆಂಡ್ಶಿಪ್ ಬಗ್ಗೆ ನಾನು ಇಲ್ಲಿ ಒಂದು ಕ್ಲಾರಿಟಿ ಕೊಡಬೇಕು. ಆರಂಭದಲ್ಲಿ ಹೇಗಿತ್ತೋ ಗೊತ್ತಿಲ್ಲ, ಈಗಂತೂ ತುಂಬ ಇಷ್ಟ ಆಗೋ ರೀತಿಯಲ್ಲಿ ಇವರ ಫ್ರೆಂಡ್ಶಿಪ್ ಮುಂದೆ ಹೋಗ್ತಾ ಇದೆ. ಕ್ಯೂಟ್ನೆಸ್ ಇರಬಹುದು. ಒಂದು ಯಾವುದೋ ನಿಮಗೆ ಕಳೆದ ವಿಡಿಯೋದಲ್ಲೂ ಕೂಡ ಅಥವಾ ಕಳೆದ ಒಂದು ವಾರದಲ್ಲೂ ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಏನಾಗುತ್ತೆ, ಒಂದು ಕಾವ್ಯಳನ್ನು ಅಳಿಸುವಂಥ ಟಾಸ್ಕನ್ನು ಒಪ್ಕೊಂಡು ಬಿಟ್ಟಿರ್ತಾನೆ, ಅಳಿಸ್ಬೇಕಾಗಿರುತ್ತೆ. ಜೊತೆಗೆ ಒಬ್ಬನ ಒಂದು ಟಾಸ್ಕ್ ಇದ್ದರೆ ತಗೊಳ್ತಾ ಇದ್ನಲ್ಲೋ ಗೊತ್ತಿಲ್ಲ, ಆದರೆ ಜೊತೆಗೆ ಅಶ್ವಿನಿ ಗೌಡ ಇರೋದ್ರಿಂದ ಆ ಒಂದು ಟಾಸ್ಕನ್ನು ಒಪ್ಕೊಂಡೇನೋ ಗೊತ್ತಿಲ್ಲ. ಒಟ್ಟು ಅವಳನ್ನು ಅಳಿಸಬೇಕಾದಂಥ ಸನ್ನಿವೇಶದಲ್ಲೂ ಕೂಡ ಇವನಿಗೆ ಬೇಜಾರಾಗಿ ಊಟ ಬಿಟ್ಟಿರ್ತಕ್ಕಂಥದ್ದು ಇದೆ. ಆ ರೀತಿಯಾದಂಥ ಒಂದು ಫ್ರೆಂಡ್ಶಿಪ್ ಇವ್ರದ್ದು. ತುಂಬ ನೋಡೋದಕ್ಕೆ ಈ ಒಂದು ಕ್ಯೂಟ್ ಆದಂಥ ಫ್ರೆಂಡ್ಶಿಪ್ಪು. ಇನ್ನು ವಿಷಯಕ್ಕೆ ಬರೋದಾದರೆ, ಎರಡು ಟೀಮ್ಗಳಾಗಿ ಕಳೆದ ವಾರ ನೀವೆಲ್ಲರೂ ಕೂಡ ಗಮನಿಸಿದ ಹಾಗೆ ಕ್ಯಾಪ್ಟನ್ಸಿ ಓಟಕ್ಕೆ ಎರಡು ಟೀಮ್ಗಳಾಗಿ ಮಾಡಿರ್ತಾರೆ. ಆ ಒಂದು ಟೀಮ್ಗಳಲ್ಲಿ ಗಿಲ್ಲಿ ಮತ್ತು ಕಾವ್ಯ ಜೊತೆಗೆ ಕೂತ್ಕೊಂಡಿರ್ತಕ್ಕಂಥ ಸನ್ನಿವೇಶದಲ್ಲಿ ಒಂದು ಕಾಮಿಡಿಯನ್ನು ಮಾಡಿಬಿಡ್ತಾನೆ ಗಿಲ್ಲಿ. ಆ ಒಂದು ಕಾಮಿಡಿ ದೃಶ್ಯವನ್ನು ಗಮನಿಸಿ ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕಾವ್ಯ ಗಿಲ್ಲಿಯ ಕಿವಿ ಹಿಂಡುವಂಥದ್ದು. ಇದೆಲ್ಲವೂ ಕೂಡ ಆದ ಬಳಿಕ ಇನ್ನೇನು ರೂಮಲ್ಲಿ ಹೋಗಿ ಕೂತ್ಕೊಂಡಿರ್ತಕ್ಕಂಥ ಸನ್ನಿವೇಶದಲ್ಲಿ ಒಂದು ಮದುವೆ ವಿಚಾರ ಅಂತ ಬರುತ್ತೆ. ಮದುವೆ ವಿಚಾರ ಅಂತ ಬಂದಾಗ ರಕ್ಷಿತಾ ಹೇಳ್ತಾಳೆ, ಗಿಲ್ಲಿಯವರ ಮದುವೆಗೆ ನನ್ನನ್ನು ಕರಿ, ಅಥವಾ ಗಿಲ್ಲಿ ಮದುವೆಗೆ ನಾನು ಹೋಗ್ತೀನಿ, ನನ್ನನ್ನು ಇನ್ವೈಟ್ ಮಾಡಿ ಅಂತ ಗಿಲ್ಲಿಗೆ ಹೇಳ್ತಾರೆ. ಆ ಸಂದರ್ಭಕ್ಕೆ ರಘು ಸರ್ ಅವರು ಕೂಡ ಹೇಳ್ತಾರೆ, ಮದುವೆ ಅನ್ನೋದು ಎಲ್ಲರ ಜೀವನದಲ್ಲೂ ಕೂಡ ನಡೆಯುವಂಥದ್ದೇ, ಅದು ಎಲ್ರಿಗೂ ಕೂಡ ಹಾಗೆ ಆಗುತ್ತೆ. ಎಲ್ಲರೂ ಕೂಡ ಎಲ್ಲರನ್ನ ಇನ್ವೈಟ್ ಮಾಡಿ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು. ಅದೇ ರೀತಿಯಾಗಿ ರಕ್ಷಿತಾ ಮದುವೆನೇ ಫಸ್ಟು ಅಥವಾ ರಕ್ಷಿತಾ ಮದುವೆನೇ ಬೇಗ ಆಗಲಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳುವಂತಹದ್ದು. ಈ ರೀತಿಯಾದಂಥ ಒಂದು ಕಾಮಿಡಿ ಕಾಲೆಳೆಯುವಂಥ ದೃಶ್ಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದ್ದಾವೆ. ಆ ಕುರಿತಾಗಿ ನಿಮ್ಮ ಮುಂದೆ ಆ ವಿಷಯವನ್ನು ಬಿಚ್ಚಿಟ್ಟಿದ್ದೀನಿ. ನಿಮ್ಗೇನು ಅನಿಸುತ್ತೆ ಈ ವಿಡಿಯೋಗಳ ಕುರಿತಾಗಿ? ಇವುಗಳೆಲ್ಲವೂ ಕೂಡ ಟಿ ವಿ ಶೋಗಳಲ್ಲಿ ಪ್ರಸಾರ ಆಗೋದಕ್ಕೆ ಆಗೋದಿಲ್ಲ. ಯಾಕೆಂತಂದರೆ 24 ಗಂಟೆ ನಡೆದಿರ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ಕೇವಲ 1.5 ಗಂಟೆಯಲ್ಲಿ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಕೂಡ ಜಾಹೀರಾತು ಅಂದರೆ ಅಡ್ವರ್ಟೈಸ್ಮೆಂಟು ಅಂಥದ್ದೆಲ್ಲವೂ ಕೂಡ ಬರುವ ಸನ್ನಿವೇಶ ಇರೋದ್ರಿಂದ 1.5 ಗಂಟೆನೂ ಕೂಡ ನೇರವಾಗಿ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಒಂದು ಲೈವಲ್ಲಿ ಹೋಗ್ತಾ ಇರುವಂಥ ದೃಶ್ಯಗಳನ್ನು ಬೇರೆ ಯಾರಾದರೂ ಸೆರೆ ಹಿಡಿದು ಅವುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ವೈರಲ್ ಆಗ್ತಾ ಇರ್ತವೆ. ಆ ವಿಷಯದ ಕುರಿತಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನು ಅನಿಸುತ್ತೆ ಈ ವಿಡಿಯೋಗಳ ಕುರಿತಾಗಿ? ಅಥವಾ ರಕ್ಷಿತಾ ಕಾವ್ಯ ಗಿಲ್ಲಿ ಒಂದು ಫ್ರೆಂಡ್ಶಿಪ್ ಇದೆಯಲ್ಲ, ಆ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.